ಸ್ನೇಹಿತರೆ, ಇನ್ಮುಂದೆ ಪರ್ಮನೆಂಟ್ ಎಂಪ್ಲಾಯಿ ಕಾನ್ಸೆಪ್ಟ್ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಳ್ತಕ್ಕಂತ ಕೆಲಸಗಳು ಹೆಚ್ಚಾಗ್ತವೆ. ಯಾಕೆ ಅಂದ್ರೆ ಹೊಸದಾಗಿ ಬಂದಿರೋ ಲೇಬರ್ ಲಾ ಇಂತಹ ವ್ಯವಸ್ಥೆಗೆ ಒತ್ತು ಕೊಡ್ತಾ ಇದೆ. ಇದರಿಂದ ಆಗೋ ಪರಿಣಾಮ ಏನು ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಆಫ್ ಹೈರ್ ಅಂಡ್ ಫೈರ್ ಅಂತ ಹೇಳ್ತೀವಿ. ಕೆಲಸಕ್ಕೆ ತಗೊಳ್ಳೋದು ಮತ್ತೆ ತಮ್ಮ ಕೆಲಸ ಮುಗಿದು 2 ತಿಂಗಳು 3 ತಿಂಗಳು 6 ತಿಂಗಳು ಮಟ್ಟಿಗೆ ಕಂಪನಿ ಅಥವಾ ಫ್ಯಾಕ್ಟರಿ ನಿಮ್ಮನ್ನ ಕೆಲಸಕ್ಕೆ ತಗೊಳುತ್ತೆ, ಆಮೇಲೆ ನಿಮ್ಮನ್ನ ಲೇ ಆಫ್ ಮಾಡುತ್ತೆ. ಹೀಗಾಗಿ ಮುಂದೆ ಬರ್ತಕ್ಕಂತಹ ಜಾಬ್ ಮಾರ್ಕೆಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಯಾವುದೇ ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ, ಮತ್ತೆ ಫಿಕ್ಸ್ಡ್ ಟೈಮ್ ಡ್ಯೂರೇಷನ್ ನಲ್ಲಿ ಮಾತ್ರ ಉದ್ಯೋಗಿಗಳು ಕೆಲಸ ಮಾಡ್ತಾ ಇರ್ತಾರೆ. ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಸೈದ್ಧಾಂತಿಕ ಬದಲಾವಣೆ ಅಂತ ಹೇಳಿ ಕರಿಬಹುದು. ಈ ಹಿಂದಿನ ಕಾನೂನು ಈ ತರ ಇರಲಿಲ್ಲ. ಹಳೆ ಕಾನೂನು ಏನ್ ಹೇಳ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಎಂಪ್ಲಾಯಿಯನ್ನ ಮತ್ತೆ ಕಂಪನಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸಕ್ಕೆ ತಗೊಂಡ್ರೆ ಅವನನ್ನ ಪರ್ಮನೆಂಟ್ ಎಂಪ್ಲಾಯಿ ಅಂತಾನೆ ಕನ್ಸಿಡರ್ ಮಾಡಲಾಗ್ತಾ ಇತ್ತು ಮತ್ತು ಫ್ಯಾಕ್ಟರಿ ಅವನಿಗೆ ಎಲ್ಲಾ ತರದಂತಹ ಪರ್ಮನೆಂಟ್ ಎಂಪ್ಲಾಯಿ ಕೊಡಬೇಕಾಗಿರುವಂತಹ ಎಲ್ಲಾ ಫೆಸಿಲಿಟಿ ಕೊಡಬೇಕಾಗಿತ್ತು. ಆದ್ರೆ ಇನ್ ಮುಂದೆ ಪರ್ಮನೆಂಟ್ ಎಂಪ್ಲಾಯಿ ಅನ್ನೋ ಕಾನ್ಸೆಪ್ಟೇ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಕಾಂಟ್ರಾಕ್ಟ್ ಬೇಸ್ಡ್ ಮೇಲೆ ಅಥವಾ ಫಿಕ್ಸ್ಡ್ ಟೈಮ್ ಡ್ಯೂರೇಷನ್ ಅಲ್ಲಿ ಮಾಡತಕ್ಕಂತ ಕೆಲಸಗಳು ಅಥವಾ ಉದ್ಯೋಗಗಳು ಹೆಚ್ಚಾಗ್ತವೆ. ಇದು ಒಂದು ಲೇಬರ್ ಲಾ ನಲ್ಲಿ ಬಂದಿರತಕ್ಕಂತ ಮಹತ್ತರವಾಗಿರ್ತಕ್ಕಂತ ಬದಲಾವಣೆ ಅಂತ ಹೇಳ್ಬೋದು. ಮತ್ತೆ ಇದೇನಿದೆಯಲ್ಲ ಕಾನ್ಸೆಪ್ಟ್, ಇದೇನು ಹೊಸ್ತಲ್ಲ. US ನಲ್ಲಿ, UK ನಲ್ಲಿ, ಜರ್ಮನಿನಲ್ಲಿ ಮತ್ತು ಬೇರೆ ದೇಶಗಳಲ್ಲಿ ಇದೇ ತರ ಕಾನ್ಸೆಪ್ಟ್ ಹೆಚ್ಚಾಗಿದೆ. ಆದ್ರೆ ಅವರ ವ್ಯವಸ್ಥೆನೇ ಬೇರೆ. ಜನಸಂಖ್ಯೆ ಕಡಿಮೆ, ಕೆಲಸ ಜಾಸ್ತಿ ಇದೆ, ಅಲ್ಲಿ ನಡೆದೋಗುತ್ತೆ. ಆದ್ರೆ ನಮ್ಮಂತಹ ದೇಶದಲ್ಲಿ ಇಂತಹ ಒಂದು ಬದಲಾವಣೆ ಎಂಪ್ಲಾಯಿ ಓರಿಯೆಂಟೆಡ್ ಆಗಿರೋದಿಲ್ಲ. ಇದೊಂದು ನಿಜಕ್ಕೂ ಚಿಂತಾಜನಕವಾಗಿರ್ತಕ್ಕಂಥ ವಿಚಾರ. ಮುಂದಿನ ದಿನಗಳು ಯಾವ ರೀತಿ ಕಂಪನಿ, ಫ್ಯಾಕ್ಟರಿಗಳು ಮತ್ತು ಎಂಪ್ಲಾಯರ್ಗಳು ಯಾವ ರೀತಿ ಇದ್ರ ಮೇಲೆ ತಮ್ಮ ಜಾಬ್ ಕಾನ್ಸೆಪ್ಟ್ ಅನ್ನ ಚೇಂಜ್ ಮಾಡ್ಕೊಳ್ತವೆ ಅಂತೇಳಿ ಕಾದ್ ನೋಡ್ಬೇಕಾಗಿದೆ.